ನಮ್ಮದು ವೀರ ಸಂತಾನ. ನಮ್ಮಮ್ಮ ನಮಗೆ ಎದೆ ಹಾಲು ಕುಡಿಸಿ ಬೆಳೆಸ್ಯಾಳೆ. ಯಾವುದೋ ಬೇವರ್ಸಿ ಹಾಲಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ, ಗಂಡು ಭಾಷೆ, ಅದು ಜನ್ಮತಃ ಬಂದಿದೆ. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ. ಸಭ್ಯತೆಯನ್ನ, ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ. ನಮ್ಗಾಗಲ್ವಾ? ನಮ್ಮ ಹತ್ರ ತಾಕತ್ತಿಲ್ವಾ? ಇವತ್ತು ನಾವೇನೋ ಹೇಳಿದ್ರೆ ಅಯ್ಯೋ ಪಾಪ 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 ಅಂತಾರೆ. ನೀವು ಮಾಡಿದ ಸರಿ ಅಂತ ದಯವಿಟ್ಟು ಟಿವಿಯಲ್ಲಿ ಚರ್ಚೆ ನಡೀತಾ ಇದೆ, ಅದು ನಡೀತಾ ಇದೆ, ನಡಿ ರುದ್ರಾಭಿಷೇಕ ನಡೀತಾ ಇದೆ ಈಶ್ವರನಿಗೆ. ವಿವಾದಗಳು ಇಲ್ದೇನೆ ಯಾವತ್ತೂ ಕೂಡ ಲೀಡರ್ಶಿಪ್ ಬೆಳೆಯೋದಿಲ್ಲ. ಯಾರು ಹೆದರ್ತಾರೆ, ವಿವಾದಕ್ಕೆ ಹೆದರ್ತಾರೆ, ಅವ್ರು ಹಂಗಂದ್ರೆ ಹಂಗೆ, ಇವ್ರು ಹಿಂಗ್ ತಿಳ್ಕೊಂಡ್ರೆ ಹಂಗೆ, ಇಂಥವ್ರು ಲೀಡರ್ ಆಗ್ಲಿಕ್ಕೆ ಆಗೋದಿಲ್ಲ. ನಾನು MLA ಆಗ್ಬಹುದು, MP ಆಗ್ಬಹುದು, ಆದ್ರೆ ಜನಮಾನಸದಲ್ಲಿ ಲೀಡರ್ ಆಗ್ಲಿಕ್ಕೆ ಆಗೋದಿಲ್ಲ. ಲೀಡರ್ ಆಗ್ಬೇಕಾದ್ರೆ ವಿವಾದವನ್ನ ಸ್ಥಾನ ಮಾಡಬೇಕು. ಎದುರುಗಡೆ ಎದೆ ಕೊಟ್ಟು ನಿಂತ್ಕೋಬೇಕು. ಯಾರು ಏನ್ ಹೇಳ್ತಾರೆ ಅದ್ರ ಎದುರಿಸ್ಬೇಕು. ಅದಕ್ಕೊಂದು ತಾಕತ್ತು ಬೇಕಾಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಓಟು ಆ ತಾಕತ್ತನ್ನು ನನಗೆ ಕೊಟ್ಟಿದೆ. ಪ್ರೀತಿ, ವಿಶ್ವಾಸ. ಬೇಡ ಅಂತಂದ್ರು ಮತ್ತೆ ಕರ್ಕೊಂಬಂದು ಕುಡಿಸ್ತಿರಲ್ಲ. ಇದು ಪ್ರೀತಿ, ಇದು ವಿಶ್ವಾಸ. ಈ ಪ್ರೀತಿ ಮತ್ತು ವಿಶ್ವಾಸ ನನ್ನನ್ನು ಹೊಂದಾಣಿಕೆ ಮಾಡ್ಕೊಡ್ರಿ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ ಕಣ್ರಿ. ನಾವು ನೀನು ಓಟ್ ಕೊಡ್ತೀವಿ, ಹಂಗಾದ್ರೂ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣದಲ್ಲಿ ಇರು, ಅದಕ್ಕೋಸ್ಕರ ಕೊಟ್ಟಿಲ್ಲ. ಸ್ವಾಭಿಮಾನದ ಓಟನ್ನು ನೀವು ಕೊಟ್ಟಿದ್ದೀರಿ. ಮತ್ತೊಬ್ಬರ ಕೆಳಗಡೆ ತಲೆ ತಗ್ಸಿ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಮತ್ತೊಬ್ರು ಹೊಡೆದಿದ್ದನ್ನ ತಿಳ್ಕಂಬ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಶಟಂ ಪ್ರತಿ ಶಾಠಂ, ಮುಳ್ಳಿಂದ ಮುಳ್ಳು ಆ ಒಂದು ಪಾಠ ನೀವೇ ಹೇಳ್ಕೊಟ್ಟಿದ್ದೀರಿ, ನೀವೇ ಓಟ್ ಕೊಟ್ಟಿದ್ದೀರಿ. ನಿಮ್ಮ ಓಟಿಗೆ ಗೌರವ ಬೇಕು ಅಂತಾದ್ರೆ ನಾನು ಹೇಳಿದ್ದು ಸರಿ. ನಾನೇನಾದ್ರೂ ತಲೆ ತಗ್ಸಿದ್ರೆ ಎಲ್ಲ ರೀತಿಯಲ್ಲಿ ಅದು ನೀವು ಕೊಟ್ಟಿರೋ ಓಟಿಗೆ ಅಪಮಾನ, ಸ್ವಾಭಿಮಾನಕ್ಕೆ ಅವಮಾನ. ಸ್ವಾಭಿಮಾನಕ್ಕೆ ಅವಮಾನ. ತಲೆ ತಗ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವ ಇರೋ ತನಕ ತಲೆ ತಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕುಣಿದಾರು ಕುಂತ್ಕೊಂಡು ಹೋಗಿ ನೋಡೋಣ, ತಾಂಡವ ನೃತ್ಯ ನಮ್ಮವರಿಗೂ ಬರುತ್ತೆ.